ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ನಗರದಲ್ಲಿ ಮುಸಲ್ಮಾನರು ಪವಿತ್ರ ರಂಜಾನ್ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು. ಮುಸಲ್ಮಾನರ ಪ್ರಮುಖ ಹಬ್ಬವಾದ ಈದ್ ಉಲ್ ಫಿತರ್ ಅತ್ಯಂತ ಆನಂದದ ಅತಿ ಪವಿತ್ರವಾದ ಹಬ್ಬ. ಈದ್ ಎಂದರೆ ಸಂತೋಷ, ಪ್ರತಿ ವರ್ಷ ಮರಳಿ ಬರುವುದು. ಅಲ್ ಫಿತರ್ ಎಂದರೆ ಉಪವಾಸ ಮುಗಿಸುವುದು. ರಮಜ್ ಎಂದರೆ ಬಿಸಿಲಿನ ಬೇಗೆ ಎಂದು, ಪಾಪಗಳು ಸುಟ್ಟು ಬೂದಿಯಾಗುವುದು ಎಂದು ಅರ್ಥ. ಲೌಕಿಕ ಕಾಮನೆಗಳಿಂದ ಮುಕ್ತರಾಗಿ ಅಲ್ಲಾಹನ ಚಿಂತನೆ ನಡೆಸಿ ನೀರು ಆಹಾರಗಳನ್ನು ಸೇವಿಸದೆ ಮಾಡುವ ಅತ್ಯಂತ ಕಠಿಣವಾದ ವ್ರತ ರಂಜಾನ್ ಹಬ್ಬದ ವೈಶಿಷ್ಟ್ಯ. ದಾನ ಧರ್ಮದ ಪ್ರತೀಕ ಈದ್ ಉಲ್ ಫಿತ್ ಉಪವಾಸ 1 ತಿಂಗಳ ಕಾಲ ಪ್ರತಿನಿತ್ಯ ಮನೆಗಳಲ್ಲಿ ಹಾಗೂ ಮಸೀದಿಗಳಲ್ಲಿ ಕುರಾನ್ ಪಠಣ ಮಾಡಿ ಜಕಾತ್ ನೀಡುತ್ತಾರೆ. ಅಂದರೆ ಬಡವರಿಗೆ ದಾನ ನೀಡುತ್ತಾರೆ. ತ್ಯಾಗ ಹಾಗೂ ಕಷ್ಟ ಸಹಿಷ್ಣುತೆಯ ಸಂಕೇತವಾದ 1 ತಿಂಗಳ ರೋಜಾ ಉಪವಾಸ ಆಚರಣೆ ನಂತರ ಚಂದ್ರನ ದರ್ಶನ ಮಾಡಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡುವ ಹಬ್ಬವೇ ಪವಿತ್ರ ರಂಜಾನ್. 11 ಜಮಾತ್ ಸದಸ್ಯರು ಹುಕ್ಕೇರಿ ನಗರದ ಖಾಲಿ ಮಸೀದಿ, ಜುಮ್ಮಾ ಮಸೀದಿ, ಮಕ್ಕಾ ಮಸೀದಿ ಮತ್ತು ಮರ್ಕಜ್ ಮಸೀದಿ ಮತ್ತು ಗಜ್ಬರ್ವಾಡಿಯ ಈದ್ಗಾ ಮತ್ತು ಅರ್ಜುನ್ವಾಡ್ ರಸ್ತೆಯ ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದರು. ಮೌಲಾನಾ ಖಾಜಿ ಸಾಹೇಬರು ನೆರೆದ ಜನರಿಗೆ ಧರ್ಮದ ಉಪದೇಶ ನೀಡಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಮೌಲಾನಾ ಖಾಜಿ ಮತ್ತು ಡಾಕ್ಟರ್ ಸರ್ಫರಾಜ್ ಮಕಾಂದಾರ್, ಕಳೆದ 1 ತಿಂಗಳಿನಿಂದ ಉಪವಾಸ ವ್ರತ ಆಚರಿಸಿ ಇಂದು ಸಮಸ್ತ ಮುಸಲ್ಮಾನ್ ಬಂಧುಗಳು ಸಾಮೂಹಿಕ ಪ್ರಾರ್ಥನೆಗೈದು ಯಾವುದೇ ವ್ಯಕ್ತಿ ಹಸಿವಿನಿಂದ ಬದುಕಬಾರದು. ನೀರು ಮತ್ತು ಆಹಾರ ನಮಗೆ ಅವಶ್ಯವಾಗಿದೆ. ಕಾರಣ ನಾಡಿನಲ್ಲಿ ಮಳೆ ಬೆಳೆ ಚೆನ್ನಾಗಿ ಬಂದು ಹಿಂದೂ ಮುಸ್ಲಿಮರು ಭಾವೈಕ್ಯದಿಂದ ಬಾಳಲಿ ಎಂದು ಆ ಅಲ್ಲಾಹನಲ್ಲಿ ಕೇಳಿಕೊಳ್ಳಲಾಯಿತು ಎಂದರು. इसलिए रखे जाते हैं ताकि हर एक को भूख और प्यास का एहसास हो कि गरीब लोग जो भूखे और प्यासे ज़िंदगी गुजार रहे हैं उनके दर्द को हम समझने वाले बने, और इसीलिए इसके अंदर ज़कात और फितरा निकाला जाता है ताकि गरीबों को भी मदद की जा सके और उनकी भूख और प्यास को समझा जा सके, फिर उस पर सवाब भी मिलता है। और ये अमन व शांति की एक प्रतीक है। इसमें दुआएं भी हमारी होती हैं कि पूरे मुल्क में, पूरी दुनिया में अमन शांति कायम हो। दुआ भी हो गई, और ये एक सबक दिया जाता है इंसानियत का कि हम गरीबों के दर्द को समझें, भूख प्यास को समझें। ನಂತರ ಹಿರಿಯರು ಮಕ್ಕಳು ಪರಸ್ಪರ ಶುಭಾಶಯ ಹಂಚಿಕೊಂಡರು. 11 ಜಮಾತ್ ಅಧ್ಯಕ್ಷ ಸಲೀಂ ನದಾಫ್ ಮಾತನಾಡಿ, 1 ತಿಂಗಳು ಉಪವಾಸ ಆಚರಿಸಿ ಹಿಂದೂ ಮುಸ್ಲಿಂ ಬಾಂಧವರಿಗೆ ಒಳ್ಳೆಯದಾಗಲಿ, ಎಲ್ಲರೂ ಒಂದಾಗಿ ದೇಶದ ಪ್ರಗತಿಗೆ ಸಹಕಾರಿಯಾಗೋಣ ಎಂದರು. ನಮ್ಮ ರಂಜಾನ್ ಹಬ್ಬದ ಪವಿತ್ರವಾದ ಹಬ್ಬ ಇದು. ಎಲ್ಲರೂ ಕೂಡಿ ನಾವು 1 ತಿಂಗಳ ಉಪವಾಸ ಮಾಡಿ, ರೋಜಾ ಆಗಲಿ ತರಾಬ್ ಆಗಲಿ ಎಲ್ಲರೂ ಕೂಡಿ ಮಾಡಿ ನಾವು ಇವತ್ತೊಂದು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಈದ್ಗಾದಲ್ಲಿ ಮುಗಿಸಿ ಎಲ್ಲರೂ ಅಂದ್ಕೊಂಡು ನಾವು ಒಪ್ಪಿಕೊಂಡು ನಮ್ಮ ಪ್ರಾರ್ಥನೆ ಬಗ್ಗೆ ಎಲ್ಲರಿಗೂ ಶಾಂತಿಯಿಂದ ದೇವರು ಕೊಡಲಿ ಅಂತ ನಾವು ಇವತ್ತಿಗೆ ಪ್ರಾರ್ಥನೆ ಮಾಡಿರ್ತೇವೆ. ಹಿಂದೂ ಮುಸ್ಲಿಂ ಭಾಯಿಯವರಿಗೆ ಎಲ್ಲರಿಗೂ ನಮ್ಮ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳಿಕೆ ಬಯಸುತ್ತೇನೆ. ಎಲ್ಲರಿಗೂ ಅವರಿಗೂ ನಮ್ಮ ಪ್ರಾರ್ಥನೆಯಲ್ಲಿ ಅವ್ರಿಗೂ ಶಾಂತಿಯನ್ನು ನೀಡಲಿ. ಎಲ್ಲರೂ ಒಂದು ಕೂಡಿ ನಾವು ಭಾಳ ಇವತ್ತಿನ ದಿವಸ ನಾವು ರಂಜಾನ್ ಹಬ್ಬದಲ್ಲಿ ಪ್ರಾರ್ಥನೆ ಮಾಡಿರ್ತೇವೆ. ಗಜ್ಬರ್ವಾಡಿಯಲ್ಲಿ ರಾಜು ಮುಜಾವರ್ ಉಪಸ್ಥಿತಿಯಲ್ಲಿ ಹಜರತ್ ಗಜ್ವರ್ ಸಾಬ್ ದರ್ಗಾದಲ್ಲಿ ಸಾಮೂಹಿಕ ಪ್ರಾರ್ಥನೆ ಜರುಗಿತು. ಈ ಸಂದರ್ಭದಲ್ಲಿ ಅಹಮ್ಮದ್ ಬಾಗವಾನ್, ಇಲಿಯಾಸ್ ಅತ್ತಾರ್, ಶಬ್ಬೀರ್ ಸನದಿ, ಇರ್ಫಾನ್ ಮೋಮಿನ್ ದಾದಾ, ಮೆಹಬೂಬ್ ಅತ್ತಾರ್, ಖೈಮ್ ಅತ್ತಾರ್, ಕೇಸರ್ ಮಕಾಶಿ, ನಾಶೀರ್ ಸುತಾರ್, ಡಿಆರ್ ಖಾಜಿ, ಇರ್ಷಾದ್ ಮಕಾಶಿ, ಮಲ್ಲಿಕ್ ಮುಜಾವರ್, ಮೆಹಬೂಬ್ ಮುಜಾವರ್, ರಿಯಾಜ್ ಮುಜಾವರ್, ಹಸನ್ ಮುಜಾವರ್ ಹಾಗೂ 11 ಜಮಾತ್ ಸದಸ್ಯರು ಮುಸಲ್ಮಾನ್ ಬಾಂಧವರು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಹಬ್ಬದ ಶುಭಾಶಯ ಹಂಚಿಕೊಂಡರು.